ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಬ್ರೋಕರ್ಗಳಿಗೆ ಕಡಿವಾಣ ಹಾಕುವುದು ಹಾಗೂ ಸಾರ್ವಜನಿಕರನ್ನ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿಸಬಾರದೆಂಬ ಉದ್ದೇಶದಿಂದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಬೇಸಿಗೆಯಲ್ಲಿ ಕುಡಿಯುವ ನೀರು ಹಾಗೂ ವಿದ್ಯುತ್ಗೆ ಹೆಚ್ಚಿನ ಆದ್ಯತೆ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಬಗೆಹರಿಸಿ ಎಂದು ಅಧಿಕಾರಿಗಳಿಗೆ ಶಾಸಕ ಸಿಬಿ ಸುರೇಶ್ ಬಾಬು ಸೂಚನೆ ನೀಡಿದ್ದಾರೆ. ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ಮಾಡಬೇಕು. ಅಲ್ಲಿರ್ತಕ್ಕಂಥ ಪರಿಸ್ಥಿತಿನ ನಾವೆಲ್ಲೋ ಅಧಿಕಾರಿಗಳು ನಾವು ಎಲ್ಲೋ ಕೂತ್ಕೊಂಡು ಆಫೀಸ್ಗಳಲ್ಲಿ ನಾವು ಕೆಲಸ ಬಂದಂಥವ್ರಿಗೆ ಅಷ್ಟೇ ಕೆಲಸ ಮಾಡೋದಕ್ಕಿಂತ ಹಳ್ಳಿಗೆ ಹೋದರೆ ಅವ್ರು ಏನಾದ್ರು ಕೂಡ ಅವ್ರ ಕೆಲಸಗಳನ್ನು ಮಾಡಿಕೊಂಡು ಇದನ್ನು ಕೂಡ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಇರಲಿ ಅಂತಕ್ಕಂಥದ್ದು ನಾವು ಈ ಥರ ಒಂದು 26 ವಾರಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಶುಕ್ರವಾರ ಒಂದಲ್ಲ ಒಂದು ಪಂಚಾಯತಿಗೆ ಹೋಗ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರಿತು ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇದ್ವಿ. ಇದು ಕೂಡ ಒಂದು ಉತ್ತಮವಾದ್ದು. ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಇದನ್ನ ಪ್ರಶಂಸೆ ಮಾಡಿದ್ರು. ಮೊನ್ನೆ ಅವರು ಕೂಡ ಎಲ್ಲ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದೆಲ್ಲದೂ ಕೂಡ ಪುಸ್ತಕದಲ್ಲಿ ತರ್ತಕ್ಕಂಥ ಕೆಲಸ ಮಾಡ್ತೇವೆ. ಇನ್ನು ದುಗಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರೇಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮನೆ ಬಾಗಿಲಿಗೆ ಮನೆ ಮಗ ಶೀರ್ಷಿಕೆಯಡಿಯಲ್ಲಿನ 25ನೇ ವಾರದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಅಧಿಕಾರಿಗಳನ್ನ ಶಾಸಕರನ್ನ ಹುಡುಕಿಕೊಂಡು ಈ ಕ್ಷೇತ್ರದ ಜನರು ಅಲೆದಾಡಬಾರದೆಂದು ಕಳೆದ 100 ವಾರಗಳಿಂದ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡಲಾಗ್ತಿದೆ. ಬರೀ ಅಲ್ಲಿ ಬಂದಂತವ್ರಿಗೆ ಸಿಂಪಲ್ ಮಾತ್ರೆಗಳನ್ನು ಕೊಟ್ಟು ಕಳಿಸ್ತಕ್ಕಂಥದ್ದಲ್ಲ. ಅಲ್ಲಿ ಆಪರೇಷನ್ಸ್ ಹೇಗೆ ಮಾಡಬೇಕು, ಅವ್ರಿಗೆ ಯಾವ ಥರ ನಾವು ಉಚಿತವಾಗಿ ಮಾಡಿಸೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಜೊತೆಗೆ ಮತ್ತೆ ಮಂಗಳವಾರ ಒಬ್ಬರು ಡಾಕ್ಟ್ರು ಕೂಡ ಬರ್ತಾ ಇದ್ದಾರೆ. ಏನು ಕಿಡ್ನಿ ರೀಪ್ಲಾಂಟೇಷನ್ ಮಾಡೋಂಥವ್ರು. ಕಿಡ್ನಿ ರೀಪ್ಲಾಂಟೇಷನ್ ಅಂದರೆ ಈಗ 30-40 ಲಕ್ಷ ಕಟ್ಟಬೇಕಾಗುತ್ತೆ ಎಲ್ಲ. ಈಗ ಅದಕ್ಕೆ ಸರಳವಾಗಿ ನಾವು ಅವ್ರು ಮಾಡಿರ್ತಕ್ಕಂಥ ಪೇಷಂಟ್ನು ಕರ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಮಂಗಳವಾರ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅವ್ರ ಮುಖಾಂತರ. 3-4 ಲಕ್ಷ ರೂಪಾಯಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಂಗೆ ಮಾಡ್ಬೋದು ಮಾಡ್ಕೊಡ್ತೀನಿ ಅಂತ ವೈದ್ಯರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಖಂಡಿತ ಈ ಥರ ನನಗೆ ಒಂದೇ ಆಸಕ್ತಿ ಏನಂತಂದರೆ ನಮ್ಮ ಜನಗಳ ಆರೋಗ್ಯ ಕಾಪಾಡಬೇಕು ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಇವೆರಡಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಮಿಕ್ಕಿದ್ನ ಅವ್ರು ಮಾಡ್ಕೋತಾರೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನೀವು ನೋಡಿದಿರ ತಾಲೂಕಲ್ಲಿ ನಾವ್ಯಾರು ಕೂಡ ಜಾತಿ ಇಲ್ಲ, ಪಕ್ಷ ಇಲ್ಲ, ಎಲ್ಲರೂ ಒಂದೇ. ನಮ್ಮ ಜನಕ್ಕೆ ಏನು ತೊಂದರೆ ಆಗದಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ಕೂಡ ನಾವು ಅರ್ಥ ಇವತ್ತು ಕೆಲಸ ಮಾಡ್ತಾ ಇದ್ವಿ. ಇನ್ನು ದುಗುಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರೇಹಳ್ಳಿ, ಹೆಸರಹಳ್ಳಿ, ವಾಡೇರಹಳ್ಳಿ, ಸಿದ್ದರಾಮನಗರ, ದುಗುಡಿಹಳ್ಳಿ ಗ್ರಾಮಗಳಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ವಿದ್ಯುತ್ ತಂತಿಗಳನ್ನು ಬದಲಾಯಿಸುವಂತೆ, ಕುಡಿಯುವ ನೀರಿನ ಸಮಸ್ಯೆ, ಸಮುದಾಯದ ಭವನ ನಿರ್ಮಿಸುವಂತೆ, ಖಾತೆ ಮಾಡಿಸಿಕೊಳ್ಳುವಂತೆ, ರಸ್ತೆ ನಿರ್ಮಿಸುವಂತೆ ಹಾಗೂ ನಿರಂತರ ಜ್ಯೋತಿ ಸಂಪರ್ಕ ಕೊಡಿಸುವಂತೆ ಸೇರಿದಂತೆ ಇತರ ಅರ್ಜಿಗಳು ಸಭೆಯಲ್ಲಿ ಸಲ್ಲಿಕೆಯಾದವು. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.